ಬೆಲ್ಲದ ಹಣ್ಣು. ಏನು ಮಾಡೋಣ ಅದನ್ನ? ಏನು ಮಾಡೋಣ ಅದು? ಲೆಟ್ಸ್ ಗೋ. ಬೆಲ್ಲದ ಹಣ್ಣು ಏನೇನು ಹಾಕದ್ ಮಗ ಅದಕ್ಕೆ? ಉಪ್ಪು ಹಾಕಿ ಬಿಸಿ ಮಾಡಿ ಗುಯಿ ಮಾಡೋದು. ಹೆಂಗೆ ಏನು ಅಂತ ಅಲ್ಲಿ ಗೊತ್ತಿಲ್ಲ ಕಣ. ನಮ್ ತಾಯಿ ಸತ್ ಹೋಗುವೆ, ನಾನಿನ್ನು ಚಿಕ್ಕ ಹುಡುಗ. ಎಲ್ಲಿ ಬೇಡ, ಬೇರೆ ರೀತಿ ಯಾವ ರೀತಿ ಮಾಡೋದು ಅಂತ ತೋರ್ಸೋಣ. ಓಕೆ, ಸ್ಟಾರ್ಟ್. ವೆಲ್ಕಮ್ ಟು ಹೇಳು, ವೆಲ್ಕಮ್ ಟು ಮೈ ಚಾನಲ್. ತುಂಬ ಗಟ್ಟಿ ಇರುವಂಥ ಪದಾರ್ಥ ಇದು, ತುಂಬ ಒಳ್ಳೆಯದು ದೇಹಕ್ಕೂ. ಆ್ಯಕ್ಚುಲಿ ಇದು ಬೇಸಿಗೆಗಾಲದಲ್ಲೇ ಜಾಸ್ತಿ ಮಾಡ್ತಾರೆ. ಸೊ ಯಾವ ರೀತಿ ಜ್ಯೂಸ್ ಮಾಡೋದು ಅನ್ನೋದನ್ನ ನೋಡೋಣ. ಯಾಲಕ್ಕಿ ಬೇಕಾಗುತ್ತೆ, 4 ಯಾಲಕ್ಕಿ ತೊಗೊಂಡಿದ್ದೀನಿ. ಸೊ ಬೆಲ್ಲ, ಊರಿಂದ ತರಿಸಿರುವಂಥ ಜೋನಿ ಬೆಲ್ಲ ಅಂತಾರೆ ನಮ್ಮ ಕಡೆ. ಇದು ಬೇರೆ ಬೇರೆ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. $2,000 years later. ರಫ್ ಆಗಿ ಎಷ್ಟಾಗುತ್ತೋ ಅಷ್ಟು ಈ ಥರ ತಕ್ಕೊಳ್ಳಿ ಬೀಜನಲ್ಲ. ಇದನ್ನು ತರಿಸಿ ಯಾಲಕ್ಕಿ, ಎಷ್ಟು ಬೆಲ್ಲ ಬೇಕೋ ಅಷ್ಟು ಬೆಲ್ಲ. ಸೊ ಮಿಕ್ಸಿ ಆಗಿದೆ ಒಂದು ಲೆವೆಲ್ಗೆ. ಸೊ ಯಾಲಕ್ಕಿ ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ, ಅದು ಯಾಲಕ್ಕಿ ಹಾಕಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ನೀರು ತರಿಸ್ಕೊಳ್ಳೋಣ. ಸೊ ಜ್ಯೂಸು ರೆಡಿಯಾಗಿದೆ. ಒಂದು ಕಣ್ಣಿನ ಆನೆ, 2 ಕಾಲಿನ ಆನೆ ಹೇಳ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ನೀನು ಬಾಲೆಲಿತಿ, ಸೊಂಡ್ಲೆಲಿತಿ, ಕಾಲು, ಕಿವಿಯಲ್ಲಿತಿ, ಕಿವಿ ಬೆನ್ನೆಲ್ಲಿದೆ, ಬೆನ್ನು. ವೆರಿ ಗುಡ್. ಹೊಟ್ಟೆ, ಕಣ್ಣಲ್ಲಿ, ಕಣ್ಣು, ಹಲ್ಲೆಲ್ಲಿದೆ ಅದದ್ದು, ಕೊಂಬು. ವೆರಿ ಗುಡ್. ಏನೋ ಇದು ಸಣ್ಣ ಕಲೆಗಾರ ಬಿಡಿಸ್ತಾ ಇದೆ ತಡಿ. ಖತಮ್. ಸೊ ಜ್ಯೂಸ್ ರೆಡಿ ಆಗಿದೆ. ಸಣ್ಣ ಜ್ಯೂಸ್ ಕುಡಿದು ನೋಡೋಣ ಯಾವ ರೀತಿ ಇರುತ್ತೆ. ಸೂಪರ್. ಓಕೆ, ಇದಿಷ್ಟನ್ನು ಕುಟ್ಬಿಟ್ಟು ಖಾಲಿ ಮಾಡೋಣ. ಖಾಲಿ ಮಾಡಿ ಸಂಡೇ ಮುಗಿಸ್ಬಿಡೋಣ. ಓಕೆ, ಅದು ಬೇಕು ನಿಮಗೆ. ಎಲ್ಲ ಕೊಟ್ಬಿಟ್ಟು ಖಾಲಿ ಮಾಡೋದ್ಮೇಲೆ ಮತ್ತೆ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ.